ಆಲ್ರೆಡಿ ಇಲ್ಲಿ ಬರ್ತಾನೆ ಒಂದು ಒಳ್ಳೆ ಪಾಸಿಟಿವ್ ನೋಟಲ್ಲಿ ಬಂದಿದ್ದೀವಿ ನಾವು. ಹನುಮ ಜಯಂತಿ ನಮಗೆ ಭಾಳ ಸ್ಪೆಷಲ್ ಆಗಿದೆ ಇವತ್ತು. ಸೊ ಅದೇ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ನನಗೆ. ಆ್ಯಂಡ್ ಇವಾಗ ಟೀಸರ್ ನೋಡಿದ್ಮೇಲೆ ಇನ್ನೂ ಅದು ಹೆಚ್ಚಾಗ್ತಾ ಇದೆ. ಒಂದು ಸಿನಿಮಾಗೆ ಟೀಸರ್ ಅಂತ ಅನ್ನೋದು ಒಂದು ಇನ್ವಿಟೇಷನ್ ಥರ ನಮಗೆ. ಆ ಸಿನಿಮಾದ ಏನಿದೆ ಅದನ್ನು ಫಸ್ಟ್ ಜನಕ್ಕೆ ತಲುಪಿಸೋದು ಒಂದು ಟೀಸರ್. ಇವತ್ತು ಟೀಸರು ಟ್ರೈಲರ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ನಮ್ಮ ಇಡೀ ಶ್ರಮ, ನಾವು ಎಷ್ಟು ಕಷ್ಟಪಟ್ಟು ಸ್ಕ್ರಿಪ್ಟ್ ಮಾಡಿರ್ಬೋದು, ನಾವು ಶೂಟಿಂಗ್ ಮಾಡಿರ್ಬೋದು, ನಮ್ಮ ಹೋಲ್ ಎಫರ್ಟ್ಗಿಂತ ಜಾಸ್ತಿ ನಮಗೆ ಟೆನ್ಷನ್ ಆಗೋದೆ ಟೀಸರು ಟ್ರೈಲರ್ ಕಟ್ ಮಾಡಬೇಕಾದ್ರೆ. ಅದೇ ಜನರಿಗೆ ಥಿಯೇಟ್ರ್ ಒಳಗೆ ಕರ್ಕೊಂಬರ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ತುಂಬ ಅದ್ಭುತವಾದಂಥ ಒಂದು ಟೀಸರ್ನ ಕಟ್ ಮಾಡಿದ್ದೀರಾ ಸರ್. ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ನನ್ನ ಆತ್ಮೀಯ ಗೆಳೆಯ ರಾಜೀವ, ಒಂದು 15 ವರ್ಷಗಳ ಒಂದು ಜರ್ನಿ. ಯಾವಾಗೂ ಒಂದು ಕನ್ನಡ ಚಿತ್ರರಂಗದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗ್ಬೇಕಾದ್ರೆ ಫಸ್ಟ್ ಟೈಮ್ ರಾಜೀವನ್ನ ಅಲ್ಲಿ ನೋಡಿದ್ದು ನಾವೆಲ್ಲ. ಏನು ಹಿಂಗೆ ಈ ಥರ ಒಬ್ಬ ಕ್ರಿಕೆಟ್ರ್ ಹಿಂಗೆ ಆಡ್ತಾನಲ್ಲ ಅಂತ ಅಂದ್ಬಿಟ್ಟು, ಆಮೇಲೆ ಅವನಿಗೊಂದು ಸಿನಿಮಾ ಬಗ್ಗೆ ಒಂದು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಹೋಯಿತು. ಅಲ್ಲಿ ಅವನಿಗೆ ಕ್ರಿಕೆಟ್ ಆಗಲಿ ಹಾಗೂ ಅವನಿರೋ ಕಲಾವಿದನಾಗಲಿ ಗುರುತಿಸಿದ್ದು ಸುದೀಪ್ ಸರ್ ಅವಾಗ. ಸೊ ಅಲ್ಲಿ ಕೆಂಪೇಗೌಡ ಸಿನಿಮಾ ಶೂಟಿಂಗಿಗೆ ಅವನ್ನ ಕರೆಸ್ಕೋತಾರೆ. ಅವಾಗೆಲ್ಲ ನಾವು ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ನ ಜರ್ನಿ ನೋಡ್ಕೊಂಬಂದಿದ್ದೀನಿ. ಅವನು ಏಳು ಬೀಳು, ಅವ್ನಿಗಿರುವಂಥ ಸಿನಿಮಾ ಮೇಲಿರುವಂಥ ಪ್ರೀತಿ. ಬೇಸಿಕಲಿ ಅವ್ನು ಬೇಡ ಅಂದಿದ್ರು ಅದ್ಭುತವಾದಂಥ ಒಂದು ಕೆಲಸ ಸಿಕ್ಕಿತ್ತು. ಅವ್ನು ಪೊಲೀಸ್ ಇಲಾಖೆಯಲ್ಲಿ ಒಂದು ಅದ್ಭುತವಾದಂಥ ಕೆಲಸ, ಆರಾಮ್ ಮನೇಲಿ ಕೂತ್ಕೊಂಡು ಅವ್ನು ಸಂಬಳ ಎಣಿಸ್ಕೊಂಡು ಇರ್ಬೋದಾಗಿತ್ತು. ಬಟ್ ಅದನ್ನೆಲ್ಲ ಮೀರಿ ಬರೀ ಸಿನಿಮಾ ಮೇಲಿನ ಪ್ರೀತಿ. ಎಷ್ಟೊಂದು ಜನ ಅವನು ಕ್ರಿಕೆಟರ್ಗೋ ಸಿನಿಮಾ, ಖಂಡಿತವಾಗ್ಲೂ ಇಲ್ಲ. ಅವ್ನಿಗೆ ಸಿನಿಮಾ ಮೇಲೆ ಪ್ರೀತಿ ಇತ್ತು, ಅದ್ರ ಜೊತೆ ಕ್ರಿಕೆಟ್ ಮೇಲೆ ಒಂದು ಆಸೆ ಅಷ್ಟೇ ಅವನಿಗೆ. ಬಟ್ ನಾವು ನೋಡ್ತೀವಿ ಅವನೆಷ್ಟು ಸ್ಟ್ರಗಲ್ ಮಾಡ್ತಾನೆ. ಆ್ಯಂಡ್ ಒಂಥರ ನಮ್ಮ ಮಣ್ಣಿನ ಕತೆಗಳು ಅಂತ ಹೇಳ್ತೀವಿ ಗೊತ್ತಾ, ಆ ಥರದ್ದು ಒಂದು ಫೇಸ್ ಇರುವಂಥ ಹುಡುಗ ಅವನು. ಅಂದರೆ ಯಾವ ಸಿನಿಮಾಗೆ ಹಾಕಿದ್ರು ಇವ್ನು ನಮ್ಮವನು, ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡಿಸೋ ನಮ್ಮವನು ಅಂತ ಅನಿಸುತ್ತೆ. ಆ ಥರದ್ದೊಂದು ಕ್ಯಾರೆಕ್ಟರೈಸೇಷನ್ ಕೂರುವಂಥ ಒಬ್ಬ ಆ್ಯಕ್ಟರು, ಅದ್ಭುತವಾದಂಥ ಆ್ಯಕ್ಟರು. ಅವ್ನಿಗೆ ಸಿಕ್ಕಂಥ ಅಷ್ಟೂ ಪಾತ್ರಗಳಲ್ಲಿ ಅದನ್ನು ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾನೆ. ಅದು ನೀವು ಸ್ಟಾರ್ಟಿಂಗಲ್ಲಿ ನೋಡಿ ಸಿನಿಮಾಗಳಾಗಿರ್ಬೋದು, RX ಸೂರ್ಯ ಆಗಿರ್ಬೋದು, ಅಥವಾ ಮೊನ್ನೆ ಬಂದಂಥ ಉಸಿರೇ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾದಲ್ಲೂ ಅವ್ನಿಗೆ ಸಿಕ್ಕಷ್ಟು ಅವಕಾಶದಲ್ಲಿ ಅವ್ನು ಖಂಡಿತವಾಗ್ಲೂ ಪ್ರೂವ್ ಮಾಡ್ಕೊಂಬಂದಿದ್ದಾನೆ. ಅವನಿಗೆ ಬೇಕಾಗಿರೋದು ಒಂದು ಬ್ರೇಕ್. ಬಹುಶಃ ಅದು ಈ ಬೇಗೂರು ಕಾಲನಿ ಮುಖಾಂತರ ಸಿಗುತ್ತೆ ಅನ್ನೋ ಒಂದು ನನಗೆ ನಂಬಿಕೆ ಇದೆ. ಯಾಕಂದರೆ ಕಲಾವಿದರಿಗೆ ಅವ್ರು ಸಿನಿಮಾ ಇಂಡಸ್ಟ್ರಿನೇ ಹಂಗೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಯಾವುದೋ ಒಂದು ಟೈಮಲ್ಲಿ ಅದು ನಮ್ಮ ಕೈ ಹಿಡಿಯುತ್ತೆ. ಕೈ ಅಂತೂ ಬಿಡಲ್ಲ. ಟೈಮ್ ಆಗುತ್ತೆ, ಕೆಲವ್ರಿಗೆ ಬೇಗ ಸಿಗುತ್ತೆ, ಕೆಲವ್ರಿಗೆ ಲೇಟಾಗಿ ಸಿಗುತ್ತೆ. ಈಗ ನಾನು ಒಬ್ಬ ಕಲಾವಿದನಾಗಿ ಆ್ಯಕ್ಟ್ರಾಗಿ ಎಂಟರ್ ಆದವನು, ನನಗೆ ಅಲ್ಲಿ ಸಕ್ಸಸ್ ಸಿಗಲಿಲ್ಲ, ಭಗವಂತ ಬೇರೆ ಎಲ್ಲೋ ಇಟ್ಟಿದ್ದ. ಸೊ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಶಿಫ್ಟ್ ಆದಮೇಲೆ ನನಗೆ ಅಲ್ಲಿ ಕೈ ಹಿಡಿತು. ಅಂದರೆ ಚಿತ್ರರಂಗದಲ್ಲೇ ಇರಬೇಕು ಅನ್ನೋದು ಒಂದು ಆಸೆ ಇರಬೇಕು ಅಷ್ಟೇ. ಶ್ರಮ, ಡೆಡಿಕೇಶನ್ನು, ಹಾರ್ಡ್ ವರ್ಕ್ ಮಾಡ್ತಾನೆ ಇರಬೇಕು ನಾವು. ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಹಾಗೆ ರಾಜೀವ್ಗೆ ಸಿಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಆ್ಯಂಡ್ ಈಗ ಟೀಸರ್ ನೋಡ್ಬೇಕಾದ್ರೆ ನಮ್ಮ ಗೆಳೆಯರು ನಾಯ್ಡು ನಾನು ಇಲ್ಲೇ ಇದ್ದಾರೆ. ಅವರು ಅದ್ಭುತವಾದಂಥ ಒಂದು ಶಾರ್ಟು. ಅಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೋಡೋಣ ಮುಂದೆ ನಾವು ಉಪಯೋಗಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಗಲಿ ನಿಮ್ಮನ್ನು. ಸೊ ಬಹಳ ಆತ್ಮೀಯರು ನಮಗೆ ನಾಯ್ಡು ನಾನು. ಆ್ಯಂಡ್ ಎಲ್ಲ ಮಾಡಿದಂಥ ಕಲಾವಿದರು. ನನಗಿದ್ರ ಮೋಷನ್ ಪೋಸ್ಟರ್ ನೋಡಿದ್ದೆ ಫಸ್ಟೇ. ನಾನು ಅವಾಗಲೇ ರಾಜೀವ್ ಹೇಳಿದ್ದೆ, ರಾಜೀವ್ ಕೆಲವೊಂದು ಸತಿ ಸಿನಿಮಾ ಎಷ್ಟು ಪಾಪ್ಯುಲರ್ ಆಗಿಲ್ಲ ಅಂತ ಕೂಡ ಕ್ಯಾರೆಕ್ಟರ್ಗಳಿಂದ ಸಿನಿಮಾ ಪಾಪ್ಯುಲರ್ ಆಗ್ತಾ ಹೋಗುತ್ತೆ, ಕ್ಯಾರೆಕ್ಟರ್ ಹೆಸರುಗಳಿಂದ ಪಾಪ್ಯುಲರ್ ಆಗ್ತಾ ಹೋಗುತ್ತೆ. ಆ ಥರದ್ದು ಅಷ್ಟು ಜನಕ್ಕೆ ಬ್ಯೂಟಿಫುಲ್ ಹೆಸರನ್ನ ಇಟ್ಟಿದ್ದಾರೆ ನಿರ್ದೇಶಕರು. ಸೊ ಅದ್ಭುತವಾಗಿದೆ ಅದು. ಅದೇ ನಿನಗೆ ನೆಕ್ಸ್ಟ್ ಹೋಗ್ತಾ ಕ್ಯಾರೆಕ್ಟರ್ ಹೆಸರಲ್ಲಿ ಕರೆಯೋ ಥರ ಆದರೂ ಆಗ್ಬೋದು ರಾಜೀವ್ ಅಂತಂದಿದ್ದು. ಟೀಸರ್ ನೋಡಿದ್ಮೇಲೆ ಮತ್ತೆ ಅದು ಹೈಲೈಟ್ ಆಗಿರೋದಕ್ಕೆ ಬಹಳ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಆಗಿರಲಿ ಅಥವಾ ಮ್ಯೂಸಿಕ್ ಆಗಿರಲಿ, ದ ಓವರ್ ಆಲ್ ಇದು ನೋಡಿದ್ರೆ ಒಂದು ಯಾವುದೋ ಒಂದು ಕಾಂಟೆಂಟ್ ಇರುವಂಥ ಸಿನಿಮಾ ಇದು. ಇದೇನೋ ಒಂದು ಇಂಟೆನ್ಸಿಟಿ ಇದೆ ಸಿನಿಮಾದಲ್ಲಿ. ಯಾಕಂದರೆ ಹೈ ಎಮೋಷನ್ಸ್ ಇದೆ ನಾನು ಟೀಸರ್ ನೋಡಿದಾಗ. ಅವೆಲ್ಲ ಈಸಿ ಅಲ್ಲ. ಸೊ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇಡೀ ತಂಡ. ಸೊ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ಟ್ರೈಲರ್ ಬರಲಿ. ಆ್ಯಂಡ್ ಒಂದು ಒಳ್ಳೆ ದಿವಸ ನೋಡಿ ಈ ಸಿನಿಮಾ ಕನ್ನಡ ಜನತೆ ಮುಂದೆ ಬಂದರೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಕನ್ನಡ ಜನತೆ ಯಾವುದು ಕೈ ಬಿಟ್ಟಿಲ್ಲ. ಈ ಸಿನಿಮಾಗೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ನಿರ್ದೇಶಕರು ಮಾತಾಡ್ತಾ ಎಮೋಷ್ನಲ್ ಒಂದು ಲೈನ್ ಹೇಳಿದ್ರು, ಸರ್ ದೊಡ್ಡ ಸಿನಿಮಾ ಗೆಲ್ಲೋದಲ್ಲ, ಚಿಕ್ಕ ಸಿನಿಮಾಗಳು ಗೆಲ್ಲಬೇಕು ಅಂತ. ಸರ್ ದೊಡ್ಡ ಸಿನಿಮಾನೂ ಗೆಲ್ಲಬೇಕು, ಚಿಕ್ಕ ಸಿನಿಮಾನೂ ಗೆಲ್ಲಬೇಕು. ಆ್ಯಕ್ಚುಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅನ್ನೋದು ಇಲ್ಲ. ಅದು ಆ್ಯಕ್ಚುಲಿ ಏನು ಅಂತಂದರೆ, ನೀವು ಯಾವ ಸಿನಿಮಾ ಮಾಡಿದ್ರೂ ಟಿಕೆಟ್ ರೇಟ್ ಅಷ್ಟೇ ಇರುತ್ತೆ. ನೀವು ಥಿಯೇಟ್ರ್ ಒಳಗಡೆ ಬಂದರೆ ಅವ್ನು 100 ರೂಪಾಯಿ ಕೊಟ್ಟೆ ನೋಡ್ತಾನೆ. ಅವನು ಅದು ಡಿಸೈಡ್ ಮಾಡಲ್ಲ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅನ್ನೋದು. ಬಡ್ಜೆಟ್ ಆಗಿರುತ್ತೆ ಅಷ್ಟೇ. ಕೆಲವೊಂದು ಸ್ಟಾರ್ ಸಿನಿಮಾಗಳು ನಾವು ಮಾಡಿದಾಗ ಅದು ಬಡ್ಜೆಟಲ್ಲಿ ದೊಡ್ಡದು ಅಂತ ಅನ್ಸ್ಕೊಂಡಿರುತ್ತೆ. ಸ್ಟಾರು ಅವರು ಅಷ್ಟು ವರ್ಷ ಕಷ್ಟಪಟ್ಟು ಅವರು ಈ ಹಂತದಿಂದಾನೇ ಅಲ್ಲಿ ತನಕ ಬಂದಿರ್ತಾರೆ. ಒಂದು 50 ಸಿನಿಮಾ ಮಾಡಿ ಒಂದು ಸ್ಟಾರ್ ಆಗಿರ್ತಾರಲ್ವಾ. ಸೊ ನಾನೇನು ಫೀಲ್ ಮಾಡ್ತೀನಿ ಅಂತಂದರೆ, ಆ ಜಾನರ್ ಅಂದರೆ ನಾವೇನು ಹೇಳ್ತೀವಿ ಈ ಬಿಗ್ ಬಡ್ಜೆಟ್ ಸಿನಿಮಾಸು ಆ್ಯಂಡ್ ಕಂಟ್ರೋಲ್ಡ್ ಬಡ್ಜೆಟ್ ಸಿನಿಮಾಸ್, ಸ್ಮಾಲ್ ಅಲ್ಲ ಕಂಟ್ರೋಲ್ಡ್ ಬಡ್ಜೆಟ್ ಸಿನಿಮಾಸು ಎರಡು ತಂದೆ ತಾಯಿ ಇದ್ದಂಗೆ. ತಂದೆನೂ ದುಡಿಮೆ ಮಾಡಬೇಕು, ಅವ್ರದ್ದು ಅವ್ರ ಜವಾಬ್ದಾರಿಗಳಿರುತ್ತೆ.
ತಾಯಿನೂ ಅಷ್ಟೇ ಕಷ್ಟಪಟ್ಟಿರ್ಬೇಕು, ಅವಾಗ ಒಂದು ಸಂಸಾರ, ಚಿತ್ರರಂಗನ ಸಂಸಾರ ಚೆನ್ನಾಗಿರುತ್ತೆ. ಸೊ ತಂದೆ ಒಬ್ಬರೇ ಚೆನ್ನಾಗಿ ಮಾಡ್ತೀಯ, ತಾಯಿ ನೋಡ್ಕೊಂತಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ತಾಯಿ ಚೆನ್ನಾಗಿ ಇಲ್ಲ ಮನೆ ನೋಡ್ಕೋತೀಯ, ತಂದೆ ದುಡಿತಾ ಇಲ್ಲ ಅಂದ್ರೂ ತಪ್ಪಾಗುತ್ತೆ. ದೊಡ್ಡ ಸಿನಿಮಾ ಒಂದು ಚೆನ್ನಾಗಾದ್ರೆ ಒಂದಷ್ಟು ಹೊಸ ಸಿನಿಮಾಗಳಿಗೆ ಫಂಡ್ಸ್ ರಿಲೀಸ್ ಆಗುತ್ತೆ, ಒಂದಷ್ಟು ಹೊಸ ಸಿನಿಮಾಗಳಿಗೆದ್ರೆ ಒಂದಷ್ಟು ಹೊಸ ಟ್ಯಾಲೆಂಟ್ಗಳು ಬಂದು ದೊಡ್ಡ ಸಿನಿಮಾ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಸೊ ಇದೊಂದು ಕಾಂಬಿನೇಷನ್ ವರ್ಕ್ ಆಗಬೇಕು, ತಂದೆ ತಾಯಿ ಕಾಂಬಿನೇಷನ್. ಹಾಗಾಗಿ 2 ಸಿನಿಮಾನು ವರ್ಕ್ ಆಗಬೇಕು ಸರ್. ಮಗನಾಗಿ ಬಹಳ ಸೊಗಸಾಗಿ ಹೇಳಿದ್ರಿ. ಒಟ್ನಲ್ಲಿ ಕನ್ನಡ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ತುಂಬ ಸಣ್ಣ ಪದ ಆಗುತ್ತೆ, ಎಲ್ಲಿಂದ ಶುರು ಮಾಡಲಿ ಅಂತ ಆವಾಗಿಂದ ಯೋಚನೆ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ಸಿಂಪ್ಲಿಸಿಟಿ ಅಂದರೆ ಏನು ಅಂತ ತರುಣ ಇವತ್ತು ತೋರಿಸಿದ್ದಾರೆ ನನಗೆ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು 50 to 60 ಕ್ಯಾಮ್ರಾಸ್ ಇಲ್ದಿರ ಅವ್ರು ಸ್ಟೇಜ್ ನೋಡಿರಲ್ವೇನೋ. ಆದ್ರೂ ಒಂದು ಕಾಲ್ ಅವೇ 2 ವಿಚಾರ ಹೇಳ್ತೀನಿ. ಫ್ರೆಂಡ್ಶಿಪ್ ಹೆಂಗೆ, ಯಾರಿಗಾದರೂ ದಿನ ಫೋನ್ ಮಾಡಿ ಟಚ್ಚಲ್ಲಿ ಇಲ್ಲದೇ ಇದ್ರೂ ಒಂದು ಕಾಲ್ ಅವೇ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ನಿನ್ನೆ ಮಾಡಿದ್ದು ಈವೆಂಟ್ಗೆ ಇವತ್ತು ನನಗೆ ಅವ್ರು ಗೆಸ್ಟಾಗಿ ನಿಂತಿದ್ದಾರೆ ಹಲವಾರು ಕಾರಣಗಳಿಂದ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ತರುಣ. ಮೊದಲನೇ ವಿಚಾರ ಅದು. ಎರಡನೇ ವಿಚಾರ, ಡೆಫಿನೆಟ್ಲಿ ಎಸ್, ಈ ಥರದೊಂದು ಈವೆಂಟ್ ಆಗುತ್ತೆ. ಪಬಣ ಬನ್ನಿ, ಈ ಥರದೊಂದು ಈವೆಂಟ್ ಆಗುತ್ತೆ, ಟೀಸರ್ ಲಾಂಚ್ ಮಾಡಿಕೊಡಿ ಅಂತ ಕೇಳಿದಾಗ ಡೆಫಿನೆಟ್ಲಿ ನಮಗೂ ಒಂದು ದೊಡ್ಡ ಥರದಲ್ಲಿ ದೊಡ್ಡದೊಂದು ಸ್ಟೇಜ್ ಮೇಲೆ ಒಂದು 100 ಕ್ಯಾಮ್ರಾ ಇದ್ದು ರೀಚ್ ಮಾಡಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಆದ್ರೂ ನಮ್ಮ ಕೈಗೆ ಎಟ್ಕೋಷ್ಟನ್ನ ನಾವು ಸಂಪಾದನೆ ಮಾಡಿ ಅದನ್ನು ನಾವಿವತ್ತು ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಲ್ಲೂ ಅದೇ ರೀತಿಯಾದ ಹುಮ್ಮಸ್ಸಲ್ಲಿ ನಮಗೆ ಈ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದು ಸತೀಶ್ ಸರ್ ಮತ್ತು ತರುಣ. ಒನ್ಸ್ ಅಗೇನ್ ನಾನು ತುಂಬ ಹೃದಯದಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ತರುಣ. ಥ್ಯಾಂಕ್ ಯು ಸೋ ಮಚ್. ಈ ವಿಚಾರದಲ್ಲಿ ಡೆಫಿನೆಟ್ಲಿ ಹೊರಗಡೆ ತಲುಪೋದಕ್ಕೆ ಪ್ರಯತ್ನ ಇರೋವಂಥದ್ದು 2 ವಿಚಾರ. ಟೀಸರ್, ನಾನು ವಿಷಯ ಹೇಳಬೇಕು ಅಂತಂದರೆ ತರುಣ, ನಿಮ್ಗಿದು ಗೊತ್ತಿಲ್ಲ, ನಮ್ಮ ಸಿನಿಮಾಗೆ ನಾವು ಯಾವುದೇ ರೀತಿಯಾದ ಪೂಜೆ, ಮುಹೂರ್ತ ಮತ್ತು ಶೂಟಿಂಗ್ ದಿನ ಇದ್ಯಾವುದೂ ಮಾಡಿಲ್ಲ. ಜನರ ಮುಂದೆ ಬರ್ತಾ ಇರೋವಂಥ ಮೊದಲನೇ ಕಂಟೆಂಟ್, ಮೊದಲನೇ ಪ್ರೆಸ್ ಮೀಟ್ ಇದು ನಮ್ಮದು. ಸೊ ಹಾಗಾಗಿ ನಾವು ಏನೇ ಸಿನಿಮಾ ಬಗ್ಗೆ ಮಾಡಿದ್ರೂ ಇದೇ ನಮ್ಮ ಮೊದಲನೇ ಸ್ಟೆಪ್. ಸೊ ಅದಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಾ. ನಿಮ್ಮೊಟ್ಟಿಗೆ ನಮ್ಮದು ಜಯಬೇರಿ ಹಾಗೆ ಮುಂದಕ್ಕೆ ಹೋಗಲಿ ಅಂತ ನನ್ನ ಆಸೆ. ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಈ ಟೀಸರ್ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣ ಆಗಿದ್ದು ಒಬ್ಬರೇ ಅಂದರೆ ತಪ್ಪಾಗಲ್ಲ, ಬಿಕಾಸ್ ಅವರು ದುಡ್ಡು ಹಾಕಿದ್ದಕ್ಕೆ ಈ ಕೆಲಸ ಆಗಿದ್ದು. ಸೊ ಹಾಗಾಗಿ ಬಾಬಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಥರದ್ದೊಂದು ಸಿನಿಮಾನ ಆಡಿಯನ್ಸ್ಗೆ ಕೊಡ್ತಾ ಇರೋದಕ್ಕೆ, ಪ್ಲಸ್ ನಮಗೆ ಅದರಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಬಣ್ಣ. ಫಸ್ಟ್ ನಿಮಗೆ ಒಳ್ಳೇದಾಗಬೇಕು, ಆವಾಗಲೇ ಬೇರೆ ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಒಳ್ಳೇದಾಗುತ್ತೆ. ಆ್ಯಂಡ್ ಇದರಲ್ಲಿ ನಾನು ಲಾಸ್ಟ್ ಸ್ಟೇಜಲ್ಲೂ ಹೇಳಿದ್ದೆ, ಎಲ್ಲರೂ ಫ್ರೆಷರ್ಸ್ ಅಂತ ನಾವೇ ಹೇಳ್ತೀವಿ, ಹೊಸಬ್ರು ಅಂತ. ಸಿನಿಮಾ ನೋಡಿ ಹೊರಗಡೆ ಬಂದವ್ರಿಗೆ ಯಾರು ಹೊಸಬ್ರು ಅಂತ ಅನ್ಸಲ್ಲ. ಡೆಫಿನೆಟ್ಲಿ ಇಷ್ಟೊಂದು ಗ್ಲಾಮರಸ್ ಆಗಿ ಕಾಣಿಸೋ ಇವರು, ಲಾಸ್ಟ್ ಸ್ಟೇಜಲ್ಲೂ ಹೇಳಿದ್ದೆ, ಸಿನಿಮಾಲಿ ಇಷ್ಟು ಗ್ಲಾಮರಸ್ ಆಗಿ ಕಾಣಿಸಲ್ಲ. ಯಾಕಂದರೆ ಅವ್ರ ಪಾತ್ರ ಹಾಗಿದೆ. ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ರೋಲ್. ಜಾನ್ಸಿ ಡೆಫಿನೆಟ್ಲಿ ಒಂದೇ ಒಂದು ಡೈಲಾಗ್, ಸಿನಿಮಾ ಒಂದು ಡೈಲಾಗ್ ಇದೆ, ಆ ಡೈಲಾಗಲ್ಲಿ ಅವರು ಗ್ಯಾರಂಟಿ ಗುರುತಿಸ್ಕೊತಾರೆ ಅನ್ನೋದನ್ನ ನಂಬಿಕೆ ಇದೆ. ಅದು ವರ್ಕೌಟ್ ಆಗುತ್ತೆ. ಶಿ ಈಸ್ ಲುಕಿಂಗ್ ವೆರಿ ಗುಡ್, ಶಿ ಈಸ್ ಲುಕಿಂಗ್ ಸೋ ಮೆಚ್ಯೂರ್ಡ್, ಕೀರ್ತಿ ಭಂಡಾರಿ. ಮತ್ತು ಕೌಸಲ್ಯ ಈಸ್ ನಾಟ್ ಕೌಸಲ್ಯ ಔಟ್ಸೈಡ್, ಬಟ್ ಶಿ ಈಸ್ ಕೌಸಲ್ಯ ಇನ್ ಸಿನಿಮಾ. ಸೊ ಹಾಗಾಗಿ 2 ಕಾಂಟ್ರಡಿಕ್ಟಿಂಗ್ ಈ ಸಿನಿಮಾಗೆ ಮುಂದೆನೂ ಹೆಲ್ಪ್ ಆಗುತ್ತೆ. ಮೇಜರ್ ವಿಚಾರ ಈ ಸಿನಿಮಾದಲ್ಲಿ ಇರೋವಂಥದ್ದು ಏನು ಅಂದರೆ, ಒಂದು ವಿಷಯ ತಲುಪಿಸೋ ಅಂಥದ್ದು. ನಾನು ಇದನ್ನು ಲಾಸ್ಟ್ ಸ್ಟೇಜಲ್ಲಿ ಹೇಳಿಲ್ಲ, ಆದರೆ ಇವಾಗ ಹೇಳ್ಬಿಡ್ತೀನಿ. ತರುಣ, ಈ ಸಿನಿಮಾದ ಒಂದು ಲೈನ್ ಹೇಳ್ತೀನಿ, ಅದು ಹೊರಗಡೆ ಏನಕ್ಕೆ ಈ ಸಿನಿಮಾ ನೋಡಬೇಕು ಅನ್ನೋದಕ್ಕೆ ಗೊತ್ತಾದರೆ ಮಾತ್ರನೇ ಇಲ್ಲ ಇದು ಏನೋ ಇದೆ ಅಂತ ಗೊತ್ತಾಗುತ್ತೆ. ಇವತ್ತು ಟೀಸರ್ ರಿಲೀಸ್, ಟೀಸರಲ್ಲಿ ನಾವು ತುಂಬ ವಿಚಾರ ತೋರಿಸಿದ್ದೀವಿ. ಇದನ್ನು, ಈ ಥಾಟನ್ನು ಹೆಂಗೆ ಎಣೆದಿದ್ದಾರೆ ಅಂತ ಮಂಜು ಅವ್ರಿಗೆ ಮಾತ್ರ ಗೊತ್ತು, ನನಗೂ ಗೊತ್ತಿಲ್ಲ. ನಾನು ಸಿನಿಮಾ ಮಾಡಬೇಕಾದ್ರೆ ನನಗೂ ಗೊತ್ತಿರಲಿಲ್ಲ. ಅದಾದಮೇಲೆ ನಂಗೆ ಗೊತ್ತಾಗಿದ್ದು ಇದು ಹಿಂಗಾಗುತ್ತೆ ಅಂತ. ಒಂದು ಸಣ್ಣ ಪ್ರಪಂಚದಲ್ಲಿ ಅಥವಾ ಒಂದು ಕಾಲೋನಿಯಲ್ಲಿ ಬೆಳೀತಾ ಇರೋವಂಥ ಒಂದಷ್ಟು ಜನ ಮಕ್ಕಳು, ಅಷ್ಟು ಜನ ಹುಡುಗರು ಅಲ್ಲೇ ಬೆಳೀತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಸಾಯ್ತಾರೆ. ಆದರೆ ಎದುರುಗಡೆ ಇರೋವಂಥ ಒಂದು ದೊಡ್ಡ ಜಾಗ, ಅದು 5 ಎಕರೆ ಜಾಗ ಇರ್ಬೋದು, 10 ಎಕರೆ ಜಾಗ ಇರ್ಬೋದು, ಆದರೆ ಆ ಜಾಗ ಪ್ರತಿ 5 ವರ್ಷಕ್ಕೂ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಯಾಕೆ ಕಮ್ಮಿ ಆಗ್ತಾ ಬರುತ್ತೆ? ಎಲ್ಲರೂ ಬೆಳೀತಾ ಇದ್ದಾರೆ, ಬಟ್ ಕಾಲೋನಿ ಹಂಗೆ ಇರುತ್ತೆ. ಸೊ ಅಲ್ಲಿ ಬೆಳೀತಾ ಇರೋವಂಥ ಕಾಲೋನಿ, ಒಬ್ಬ ಹುಡುಗ ಇವತ್ತು ಅವನು ಒಂದು 20 ವರ್ಷದ ಹಿಂದೆ ಹುಟ್ಟಿರ್ತಾನೆ, ಅವ್ರ ತಂದೆ 20 ವರ್ಷ ಸತ್ತೋಗ್ತಾರೆ. ಆದರೆ ಆ ಹುಡುಗ
ಅವನಿಗೊಂದು ಮಗ ಆಗಿರ್ತಾನೆ. ಆ ಮಗುಗೆ ಒಂದು 2 ವರ್ಷ 3 ವರ್ಷ ಇರ್ಬೋದು. ಅದು ಹೊರಗಡೆ ಹೋಗಿ ಆಡೋದಕ್ಕೆ ಜಾಗ ಇಲ್ಲ. ಯಾಕಂದರೆ ಈ 20 ವರ್ಷದಲ್ಲಿ 5 ವರ್ಷಕ್ಕೆ ಕಮ್ಮಿ ಆಗ್ತಾ ಇದ್ದು ಚಿಕ್ಕದಾಗ್ಬಿಟ್ಟಿರುತ್ತೆ ಜಾಗ, ಎಲ್ಲೂ ಹೋಗೋಕ್ಕಾಗಲ್ಲ ಅವನಿಗೆ. ಸೊ ಹಾಗಾಗಿ ನನ್ನ ಮಗನಿಗೆ ನಾನು 10,000 ರೂಪಾಯಿ ಕೊಟ್ಟು ಒಂದು ಫೋನ್ ತಂದು ಕೊಡೋಕ್ಕಾಗಲ್ಲ, ಮೊಬೈಲಲ್ಲಿ ಆಡುಗುರು ನೀನು ಇವತ್ತು ಅಂತ. ಆದರೆ ಅಲ್ಲಿರೋವಂಥ ಆ 20 ವರ್ಷದ ಹುಡುಗರುಗಳು ಒಂದು ಪ್ಲ್ಯಾನ್ ಮಾಡಿ ನನ್ನ ಮಕ್ಕಳಿಗೆ ಇವತ್ತಿಲ್ಲದೆ ಇದ್ರೂ ನಾಳೆ ನನ್ನ ಮಕ್ಕಳು ಚೆನ್ನಾಗಾಗಬೇಕು ಅಂತ ಆ ಗ್ರೌಂಡನ್ನು ಉಳಿಸ್ಕೊಳ್ಳೋ ಅಂಥ ಉದ್ದೇಶನೇ ಈ ಸಿನಿಮಾ. ಸೊ ಈ ಥರದ್ದು ಒಂದು ಸಿನಿಮಾಗೆ ಕೋರ್ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವೋ ಪ್ರಾಬ್ಲಿ ಇದು ಕಂಟೆಂಟಾಗಿ ಹೊರಗಡೆ ಹೋದ್ರೇ ನಾನು ಏನು ತೋರಿಸ್ತೀನೋ ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೊಂದು ಕೋರಿಗೆ ಸುತ್ತ ಗ್ಲಾಮರ್ ಪ್ಲಸ್ ಒಂದು ಕತೆ ಪ್ಲಸ್ ಒಂದು ರಾಜಕೀಯದ ಟಚ್ ಇಷ್ಟನ್ನು ಇಟ್ಟು ಸ್ನೇಹ ಪ್ರೀತಿ ಎರಡನ್ನೂ ಸೇರಿಸಿ ಮಾಡಿರೋಂಥ ಸಿನಿಮಾನೇ ಬೇಗೂರು ಕಾಲೋನಿ. ಸೊ ಈ ಸಿನಿಮಾ ಟೀಸರ್ ಮೊದಲನೇ ವಿಷಯ ನಾವೆಲ್ಲ ಸೇರಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದನ್ನು ದಯವಿಟ್ಟು ನನ್ನ ರಿಕ್ವೆಸ್ಟ್ ಥ್ರೂ ದಿ ಮೀಡಿಯಾ ಏನು ಅಂತ ಹೇಳಿದ್ರೆ, ಆದಷ್ಟು ಕಮ್ಮಿ ಸಮಯ ಇದೆ ನಮಗೆ ಇದನ್ನು ಜನಕ್ಕೆ ರೀಚ್ ಆಗೋಕ್ಕೆ. ದೊಡ್ಡ ದೋಣಿಗಳು ಮುಂದೆ ಚಿಕ್ಕ ದೋಣಿಗಳು ಬರ್ತಾ ಇದೆ. ದೊಡ್ಡ ದೋಣಿಗಳು ಈ 20ರಿಂದ 25ರಿಂದ ಶುರು ಆಗ್ತಾ ಹೋಗುತ್ತೆ. ಆವಾಗ ನಾವು ಎಲ್ಲೋ ದೊಡ್ಡದು ಬಂದಾಗ ಹಂಗೆ ಪಕ್ಕದಲ್ಲಿ ಸೇರ್ಕೊಂಡ್ಬಿಡ್ತೀವಿ ಇನ್ಫಾರ್ಮೇಟಿವ್ ಆಗಿ. ಬಟ್ ನಮಗಿರೋವಂಥ 20 ದಿನ ಟೈಮಲ್ಲಿ ಆದಷ್ಟು ಮೀಡಿಯಾಸ್ ಏನೇ ಇದ್ರೂ ಒಂದು ಸ್ಪೆಷಲ್ ಪ್ರೋಗ್ರಾಮೋ ಒಂದು ಸ್ಪೆಷಲ್ ಈವೆಂಟ್ ಆಗೋನೋ ಜನದ ಮುಂದೆ ತಲುಪುವಂಥ ಕೆಲಸ ಮಾಡಿದ್ರೆ ಈ ಥರದೊಂದು ಸಿನಿಮಾ ಇತ್ತು ಅಂತ ಗ್ಯಾಪ್ನಾಗ ಬರುತ್ತೆ. ನಾವು ರಿಲೀಸ್ ಮಾಡೋ ಟೈಮಿಗೆ ಅದು ನಮಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆದಷ್ಟು ರೀಚ್ ಮಾಡೋಕ್ಕೆ ಹೇಳಿ. ಇಲ್ಲಿರೋವಂಥವರೆಲ್ಲ ಸಿನಿಮಾದವರೇ, ಹಾಗೂ ಇಲ್ಲಿ ಬಂದಿರೋವಂಥ ಎಲ್ಲ ಗೆಸ್ಟ್ಸ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಟು ಮೇಕ್ ದಿಸ್ ಈವೆಂಟ್ ಎ ವೆರಿ ಸ್ಪೆಷಲ್ ಒನ್. ದೋ ಇಟ್ ಈಸ್ ಎ ವೆರಿ ಕನ್ಸ್ಟೈನ್ಡ್ ಈವೆಂಟ್. ಆದ್ರೂ ಈ ಈವೆಂಟ್ಗೆ ಇಷ್ಟೊಂದು ಪ್ರಯತ್ನ ಪಟ್ಟು ಯಾಕೆ ಬೇಗ ಮಾಡಿದ್ವಿ ಅಂತಂದರೆ, ಜನವರಿನಲ್ಲಿ ಅಥವಾ ಫೆಬ್ರವರಿನಲ್ಲಿ ಸಿನಿಮಾನ ತರಬೇಕು ಅನ್ನೋದೊಂದು ಆಸೆಯಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಟೀಸರನ್ನು ಇಷ್ಟು ಅದ್ಭುತವಾಗಿ ಕಟ್ ಮಾಡಿದಂಥ ಟೆಕ್ನಿಕಲ್ ಟೀಮ್ ಪ್ಲಸ್ ನಾವು ಎಲ್ಲೇ ಕಣ್ಮುಚ್ಕೊಂಡ್ರು ಒಂದಷ್ಟು ವಿಚಾರ ಕೇಳಿಸೋವಂಥ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಇದರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರೋವಂಥ ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಈ ಸಿನಿಮಾನ ತಲುಪಿಸೋಣ, ಗೆಲ್ಸೋಣ. ಪ್ರೊಡ್ಯೂಸರ್ ಗೆಲ್ಲಬೇಕು, ಅವರೊಬ್ಬರು ಗೆದ್ದರೆ ಎಲ್ಲರೂ ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತ ನಮ್ಮ ಪಾರ್ಟ್ನರು ನಮ್ಮ ಮಾದೇವ್ಗೋಸ್ಕರ ಈ ಸಿನಿಮಾ ಅಂತ ಮಾಡಿದ್ದು. ಮತ್ತು ಅದಕ್ಕಿಂತ ಮೊದಲನೇದಾಗಿ ನಮ್ಮ ಶಾಸಕರಿಗೆ ಫಸ್ಟು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಫಸ್ಟು ಮತ್ತು ಸ್ವಲ್ಪ ತಡವಾಗಿದ್ದಕ್ಕೆ ನನ್ನ ಸಾರಿ ತಿಳಿಯೋಣ ಅಂತ ಶಾಸಕರು ಈಚೆ ಹೋಗ್ಬಿಟ್ರು. ಈ ಸಿನಿಮಾ ಮಾಡಿದ್ದೆ ನಮ್ಮ ಸ್ನೇಹಿತನಿಗೋಸ್ಕರ ಈ ಸಿನಿಮಾ ಮಾಡಿದ್ದು ಅಂತ ಅನಿಸ್ಬೇಕು. ಮತ್ತು ನಮ್ಮ ಡೈರೆಕ್ಟ್ರು ಅನ್ನೋದಕ್ಕಿಂತ ನನ್ನ ತಮ್ಮ ಮಂಜು ಅವರು ನನಗೆ ಕತೆ ಹೇಳಿದ್ರು, ಈ ಥರ ಮಂಜು ಅಣ್ಣ ಈ ಥರ ಹಿಂಗೆ ಕತೆ ಇದೆ ಅಂತ. ಸರಿನಪ್ಪ ಮಾಡೋಣ ಅಂಥೇಳಿ ಮಾಡಿದ್ದೀವಮ್ಮ. ಓಕೆ, ಸೊ ಕತೆ ಯಾಕೆ ಇಷ್ಟ ಆಯಿತು ಸರ್? ಏನಿದೆ ಅಂಥದ್ದು ಅಂತ ಅನ್ನಿಸ್ತು ನಿರ್ಮಾಣಕ್ಕೆ ಹೊರಟಾಗ? ಈ ಚಿತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ವಿಶೇಷ ರಾಜಕೀಯವಾಗಿ ಯಾವ ಥರ ನಮ್ಮ ಬಡ ಮಕ್ಕಳನ್ನ ಯೂಸ್ ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಇದೆ. ಅದು ಬಿಟ್ಟರೆ ಇನ್ನು ಫ್ಯಾಮ್ಲಿ ಸಬ್ಜೆಕ್ಟ್ ಅನ್ನೋದು ಫಿಲಮಲ್ಲಿದೆಯಮ್ಮ. ನಮ್ಮ ಸತೀಶ್ ಅಣ್ಣವ್ರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ಇದಕ್ಕೆ ಬಂದಿದ್ದಕ್ಕೆ ಮತ್ತು ನಾನು ಸಾರಿ ತಿಳಿಸ್ತಾ, ಸ್ವಲ್ಪ ಲೇಟ್ ಆಯಿತು ತಡವಾಗಿದ್ದಕ್ಕೆ ಕ್ಷಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಂದು ಇದು ಮೊದಲನೇ ಮೂವಿ. ಈ ಮೂವಿಯಲ್ಲಿ ನೀವು ನೋಡಿರೋ ಹಾಗೆ ಝಾನ್ಸಿ ಅನ್ನೋ ಒಂದು ಕ್ರಿಶ್ಚಿಯನ್ ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಇದು ನಾನು ಇದರಲ್ಲಿ ಹೇಳಿದಾಗೆ ಕ್ರಿಶ್ಚಿಯನ್ ಪಾತ್ರ. ಇದೊಂದು ಕಲ್ಟ್ ಕಮರ್ಷಿಯಲ್ ಮೂವಿ ಆಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ, ಮತ್ತು ಒಂದು ಸ್ನೇಹಿತರ ಬಾಂಧವ್ಯ ಕೂಡ ಹೇಗಿರುತ್ತೆ ಅಂತ ಈ ಮೂವಿಲಿ ನಾವು ನೋಡ್ಬೋದು. ಹಾಗೆ ಇದು ಒಂದು ಹೋರಾಟದ ಮೂವಿ ಆಗಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಟೀಸರು. ಸೊ ಮೂವಿನ ಎಲ್ಲರೂ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ. ಇದು ಬೇಗೂರು ಕಾಲೋನಿ ನನ್ನ ಫಸ್ಟ್ ಸಿನಿಮಾ ಇದೆ. ಸೊ ಎವ್ರಿವನ್, ಐ ನೀಡ್ ಆಲ್ ಆಫ್ ಯು ಟು ಪ್ಲೀಸ್ ಸಪೋರ್ಟ್ ಅಸ್. And also thank you so much for everyone coming here. Thank you so much sir. Thank you so much sir. And thank you so much to all the team. This movie is very special to us. Thank you so much. ನಮ್ಮ ಟ್ರೀಸರ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋಂಥ ಎಲ್ಲ ಪ್ರೆಸ್ ಮೀಡಿಯಾದವ್ರಿಗೂ ಹಾಗೂ ಸತೀಶ್ ರೆಡ್ಡಿ ಸರ್ಗೂ ತುಂಬ ಥ್ಯಾಂಕ್ ಯು. ನನ್ನ ಹೆಸರು ಪಲ್ಲವಿ ಅಂತ. ನಾನು ತುಂಬ ವೆಬ್ ಸೀರೀಸಲ್ಲಿ ಮಾಡಿದ್ದೀನಿ, ಬಟ್ ದಿಸ್ ಈಸ್ ಮೈ ಫಸ್ಟ್ ಮೂವಿ. ನನಗೆ ಕೌಸಲ್ಯ ಆಗಿದ್ದಕ್ಕೊಂದು ಚಾನ್ಸ್ ಕೊಟ್ಟಿದ್ದಂಥ ಮಂಜು ಸರ್ಗೆ ತುಂಬ ಥ್ಯಾಂಕ್ಸ್. ಹಾಗೆ ಇದರಲ್ಲಿ ಏನೇ ತಪ್ಪು ಸರಿನಾ ಅರ್ಥ ಮಾಡಿಕೊಂಡು ನನ್ನ ಜೊತೆ ಅರ್ಥ ಮಾಡಿಕೊಂಡು ನನಗೆ ಹೇಳ್ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದ ರಾಜೀವ್ ಸರ್ಗೂ ಹಾಗೂ ನಮ್ಮ ನಿರ್ಮಾಪಕರಾದಂಥ ಬಾಬು ಸರ್ಗೆ ತುಂಬ ಥ್ಯಾಂಕ್ ಯು ಆಲ್.
ಆ್ಯಕ್ಚುಲಿ ಎಲ್ಲರೂ ನೋಡ್ದಂಗೆ ವೆಬ್ ಸೀರೀಸಲ್ಲಿ ನಾನು ತುಂಬ ಬಜಾರಿ ಬಾಯ್ಬಡ್ಕಿ, ಬಟ್ ಇದರಲ್ಲಿ ಮಂಜು ಸರ್ ನೀನು ಬಜಾರಿ ಕ್ಯಾರೆಕ್ಟರ್ ಬೇಡ ಅಂತ ಒಂದು ತುಂಬ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರೋ ಕೌಸಲ್ಯ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಹೆಸರೆಲ್ಲ ಸಾಫ್ಟ್ನೆಸ್ ಇದೆ. ಧನ್ಯವಾದಗಳು. Thank you. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬೇಗೂರು ಕಾಲೋನಿ ಒಂದು ಆ್ಯಕ್ಚುಲಿ ನಾನು ಮತ್ತು ಡೈರೆಕ್ಟರ್ ಶುರು ಮಾಡಿದಾಗ ಇಟ್ಸ್ ಒಂದು ಫ್ಯಾಂಟಾಸ್ಟಿಕ್ ಜರ್ನಿ ಅಂತ ಹೇಳಬೇಕು. ಒಂದು ಪ್ಲಾಟ್ ಏನಂತ ನನಗೆ ತುಂಬ ಕಾಡಿಸೋದಂದರೆ ಬೆಂಗಳೂರು ಹುಟ್ಟೋಕ್ಕೆ ಮುಂಚೆನೇ ಬೇಗೂರು ಹುಟ್ಕೊಂಡಿತ್ತು ಅನ್ನೋದು. ಅದಕ್ಕೆ ನನಗೆ ಡೈರೆಕ್ಟರ್ ಬಂದಾಗ ಅವ್ರನ್ನೇ ಪ್ರಶ್ನೆ ಕೇಳಬೇಕು, ಏನಕ್ಕೆ ಅದು ಹಾಕಿದ್ರಿ, ಏನದು ವಾಟ್ಸ್ ಅದರಲ್ಲಿ ಏನಿದೆ ಸತ್ವ, ಏನಕ್ಕೆ ಆ ಕಂಟೆಂಟ್ ಇದೆ ಅಂತ ಅನ್ನೋಂಥದ್ದು. ಸೊ ನಮ್ಮ ಬೆಂಗಳೂರಿಗೆ ಮುಂಚೆ ಹುಟ್ಕೊಂಡಿರೋ ಬೇಗೂರು ಕಾಲೋನಿಗೆ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಅಂದರೆ ಪ್ರೊಡಕ್ಷನ್, ಬಾಬು ಸರ್ ಅವರ ಒಂದು ದೊಡ್ಡ ಸಪೋರ್ಟು ನಮ್ಗೆ ಈ ಸಿನಿಮಾಗೆ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಥ್ರೂಔಟ್ ದ ಸಿನಿಮಾ ಅವರು ನಮಗೆ ಸಪೋರ್ಟ್ ಮಾಡಿರೋಷ್ಟು ನಮ್ಗೆ ತುಂಬ ಖುಷಿ ಇದೆ. ಸೊ ಶ್ರೀಮಾ ಸಿನಿಮಾಸ್ ಇದೆ, ಆದಷ್ಟು ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು, ಇನ್ನೂ ಒಳ್ಳೆ ಸಿನಿಮಾಗಳು ಬರಬೇಕು, ಜೊತೆಗೆ ಎಲ್ರಿಗೂ ಒಂದು ಜೀವನ ಆಗಬೇಕು ಅದ್ರ ಜೊತೆಗೆ. ಆ್ಯಂಡ್ ಮೇಜರ್ಲಿ ರಾಜೀವ್ ಸರ್ ಅವರ ಅಭಿನಯ ಮತ್ತು ವೆರಿ ಎಕ್ಸ್ಟ್ರಾನರಿ, ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ತುಂಬ ಫೀಲ್ ಆಗ್ತಿತ್ತು, ಒಂದಷ್ಟು ಎಮೋಷನಲ್ ಸೀನ್ಸ್ಗಳಿದೆ ರಾಜೀವ್ ಸರ್ದು ಅದರಲ್ಲಿ. ಲಿಟ್ರಲಿ ಆಯ್ತು, ಲೈಕ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಲೈಕ್ ಸ್ಕೋರಲ್ಲಿ ಬಂದಾಗ ಅವ್ರ ಅಭಿನಯ ಬಂದಾಗ ಲಿಟ್ರಲಿ ಕಣ್ಣು ಒದ್ದೆ ಆಗ್ಬೋದು, ಕೆಲವ್ರಿಗೆ ಇನ್ನೂ ಫೀಲ್ ಆಗ್ಬೋದು, ಪರ್ಸನಲಿ ಬೇರೆ ಏನೋ ಫೀಲ್ ಆಗ್ಬೋದು ನೋಡಿದಾಗ. ಅವ್ರ ಫ್ಯಾಮಿಲಿ ನೆನಪಾಗ್ಬೋದು, ಅವರ ಮಕ್ಕಳು ನೆನಪಾಗ್ಬೋದು, ಅವ್ರ ತಂದೆ ನೆನಪಾಗ್ಬೋದು ಅಂತ ಹೇಳ್ತೀನಿ. ಫೈನಲಿ ಅಟ್ಟೆ ಲಾಸ್ಟ್ ಹೇಳ್ಬೇಕಂದ್ರೆ ಡೈರೆಕ್ಟರ್, ದ ಕಿಂಗ್ಶಿಪ್ ಆಫ್ ದ ಬೇಗೂರು ಕಾಲೋನಿ. ಒಂದು ಡೈರೆಕ್ಟರ್ ಬಗ್ಗೆ ನಾನೇನು ಹೇಳ್ಬೇಕಂದ್ರೆ, ನಾನು ಫಸ್ಟ್ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಇನ್ನಾದಾಗ ಫಸ್ಟು ಸೌಂಡ್ ಎಫೆಕ್ಟ್ಸ್ ಮಾಡಬೇಕು ಅಂತ ನಾನು ಬಂದಿದ್ದೆ ಸಿನಿಮಾಗೆ. ಜೊತೆಗೆ ನಂದು ಅಷ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳಿದರು ಮಂಜು ಸರ್, ಎಲ್ಲ ಕೇಳಿ ಆಮೇಲೆ ಇದಕ್ಕೆ ಮ್ಯೂಸಿಕ್ ಮಾಡೋಣ ಅಂತೆಲ್ಲ ಫೈನಲ್ ಆದಾಗ ಒಂದು ನನಗೊಂದು ಮಾತು ಹೇಳ್ತಾರೆ, ನೀವೇನು ಕನ್ಸ್ಕೊಳ್ತಿರೋ ಅಭಿ, ನೀವೇನು ಕೇಳ್ತಿರೋ ಅದನ್ನು ನಾನು ಮಾಡ್ತೀನಿ. ಸೊ ಇದಕ್ಕೊಂದು ಎಲ್ಲರೂ ಸೇರಿ ಗೆಲ್ಲೋಣ ಈ ಸಿನಿಮಾದಲ್ಲಿ ಅಂತ ಅಂದ್ಕೊಂಡಾಗ, ಸೊ ಫೈನಲಿ ಫ್ರಮ್ ದ ಫಸ್ಟ್ ಡೇ ನಾವು ಆಂಟೋನಿ ದಾಸನ್ ಅವ್ರ ಹತ್ರ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡ್ತೀವಿ. ನಾನು ಸರ್ ಆಂಟೋನಿಕ್ ಅವ್ರ ಕೈಲಿ ಆಡ್ಸೋಣ ಸರ್ ನೆಕ್ಸ್ಟ್ ಶಂಕರ್ ಸರ್ ಹತ್ರ ಆಡ್ಸೋಣ, ಶಂಕರ್ ಮಹಾದೇವನ ಹತ್ರ ಆಡ್ಸೋಣ ಸರ್, ನೆಕ್ಸ್ಟ್ VP ಸರ್ ಹತ್ರ ಆಡ್ಸೋಣ ಸರ್. ಸೊ ಅಲ್ಲಿ ಶುರುವಾದಂಥ ಒಂದು ಸಪೋರ್ಟು ಇಡೀ ಸಿನಿಮಾನ ಅದ್ಭುತವಾಗಿ ಮೂಡ್ಸೋಕ್ಕೆ ಕರ್ಕೊಂಬಂದದ್ದು ಜರ್ನಿ. ನನಗೆ ಲೈಕ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್, ಅದು ಮಂಜು ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್, ಎಲ್ಲರೂ ಚಪ್ಪಾಳೆ ಕೊಡಬೇಕು. ಯಾಕಂದರೆ ನಿರ್ದೇಶಕರು ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋತಾರೋ, ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್, ಯಾಕಂದರೆ ಸಿನಿಮಾ ಅಷ್ಟು ತುಂಬ ಚೆನ್ನಾಗಿ ಆಗುತ್ತೆ. ಸೊ ಈ ಥರ ಎಲ್ಲರೂ ಸಪೋರ್ಟ್ ಮಾಡಬೇಕು ಟೆಕ್ನಿಷಿಯನ್ಸ್ಗೆ, ಸೊ ದಟ್ ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಆಗ್ತವೆ, ಎಲ್ಲದಕ್ಕೂ ಒಂದು ಬ್ಯಾರಿಯರ್ಸ್ ಇರಲ್ಲ ಅಂತ ಹೇಳ್ಬೋದು. ಸೊ ಇದೊಂದು ಎಲ್ರಿಗೂ ನಮ್ಮ ಜನತೆಗೆ ಎಲ್ಲರೂ ಕೇಳೋದೇನೆಂದರೆ, ಕಾಲೋನಿ ಎಲ್ಲರೂ ಕೂಡ ಕಾಲೋನಿ ನೋಡಿರ್ತೀರ, ಎಲ್ರಿಗೂ ಕಾಲೋನಿ ಗೊತ್ತಿರುತ್ತೆ, ಕಾಲೋನಿ ಅನ್ನೋದೊಂದು ಎಮೋಷನ್ನು, ಕಾಲೋನಿ ಏನು ನಡೆಯುತ್ತೆ ಪ್ರತಿಯೊಂದು ಗೊತ್ತಿರುತ್ತೆ. ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಲ್ಲರೂ ಇದೇ ಜನವರಿಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯದಲ್ಲಿ ಎಲ್ಲ ಕೂಡ ಕಂಟೆಂಟ್ಸ್ ಬರ್ತವೆ, ಸಾಂಗ್ಸ್ ಬರ್ತವೆ, ಟ್ರೈಲರ್ ಬರುತ್ತೆ, ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಬರಬೇಕು, ಸಿನಿಮಾಗೆ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಆತ್ಮೀಯ ಸ್ನೇಹಿತರೆ, ಕಲಾವಿದರೆ, ಮಾಧ್ಯಮ ಮಿತ್ರರೇ, ಮಂಜು ಅವರ ಡೈರೆಕ್ಷನಲ್ಲಿ ಅದ್ಭುತವಾದಂಥ ಒಂದು ಸಿನಿಮಾ ಮೂಡಿ ಬಂದಿದೆ. ಅನೇಕ ಸಿನಿಮಾಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಆದರೆ ಈ ಸಿನಿಮಾ ನೋಡಿದಾಗ ತುಂಬ ಒಂದು ಜವಾಬ್ದಾರಿಯಾಗಿ ಒಂದೊಂದು ಸಿನಿಮಾಗಿಂತ ಇನ್ನೂ ಬರೋವಂಥ ಸಿನಿಮಾಗಳಲ್ಲಿ ವಿಭಿನ್ನವಾಗಿ ಡೈರೆಕ್ಷನ್ ಮಾಡೋವಂಥ ಕೆಲಸವನ್ನು ಮಾಡಿದ್ದಾರೆ. ಟೀಸರ್ ಅದ್ಭುತವಾಗಿದೆ, ಅವ್ರಿಗೊಂದು ಜೋರಾದ ಚಪ್ಪಾಳೆ, ನನಗೆ ಅಭಿನಂದನೆ ಹೇಳೋಣ. ಬಾಬು ಅವರು, ಶ್ರೀನಿವಾಸ್ ಅವರು ಕೂಡ ನನ್ನ ಸ್ನೇಹಿತರು, ಬಾಬು ಅವರು ಮತ್ತು ರಾಜೀವ್ ಅವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ತರುಣ್ ಸುಧೀರ್ ಅವ್ರಿಗೂ ಕೂಡ ಸ್ವಾಗತ. ಬಂದ್ಬಿಡಿ, ಹಾಗೆ ವೇದಿಕೆಗೆ ಬಂದ್ಬಿಟ್ಟು ನಮ್ಮ ಜೊತೆ ನಿಂತರೆ ಒಳ್ಳೇದೇ ಅಲ್ವಾ. ಕನ್ನಡ ಚಲನಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಅವರಿಗೆ ಬೇಗೂರು ಕಾಲೋನಿ ತಂಡದಿಂದ ಮತ್ತು ಯಶಸ್ವಿ ನಿರ್ದೇಶಕ ಮತ್ತು ಕನ್ನಡ ಚಿತ್ರಗಳನ್ನ 100 ದಿನಗಳು ಓಡಿಸುವಂತ ಶಕ್ತಿ ಇರುವಂತ ನಿರ್ದೇಶಕ ಯಾರಾದರೂ ಇದ್ರೆ ಅದು ನಮ್ಮ ತರುಣ್ ಸುಧೀರ್ ಅವರು. ಅವ್ರಿಗೂ ಕೂಡ ಶುಭವನ್ನು ಕೋರ್ತೇನೆ. ನಮ್ಮಿಬ್ಬರಿಗೂ ಇವತ್ತು ತುಂಬ ಒಳ್ಳೆ ನ್ಯೂಸ್ ಎಲ್ಲ ಬಂದಿದೆ. ಇವತ್ತು ಹನುಮಾನ್ ಜಯಂತಿ, ದೇವರು ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಟೀಸರ್ ಮತ್ತು ಸಿನಿಮಾ ಎರಡೂ ಕೂಡ ಅದ್ಭುತವಾಗಿರುತ್ತೆ. ತಾವೆಲ್ಲ ನೋಡಿ ಈ ಒಂದು ಕನ್ನಡ ಸಿನಿಮಾವನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಿ ಅಂತ ಎಲ್ಲ ಸಿನಿಮಾ ಪ್ರಿಯರಿಗೆ, ಅದು ಕನ್ನಡ ಸಿನಿಮಾ ಪ್ರಿಯರಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ.
ಮತ್ತು ಬೇಗೂರು ಬಗ್ಗೆ ಕೇಳ್ತಾ ಇದ್ರು ಯಾರೋ ನಮ್ಮ ಸ್ನೇಹಿತರು. ಬೇಗೂರು ಅಂದರೆ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ, ಪಂಚಲಿಂಗ ಅಂತ. ಅಲ್ಲಿ ಕಾಶಿಯಲ್ಲಿ ಮತ್ತು ಇಲ್ಲಿ ಬೇಗೂರಲ್ಲಿ ಮತ್ತು ಕನ್ಯಾಕುಮಾರಿಯಲ್ಲಿ ಇನ್ನು 2 ಕಡೆ, ಒಟ್ಟು 5 ಕಡೆ ಇಡೀ ದೇಶದಲ್ಲಿ ಈ ಪಂಚಲಿಂಗ ದರ್ಶನ ಅಂತ ಹೇಳ್ಕೊಳ್ಳೋ ಅಂಥ ದೇವಸ್ಥಾನಗಳು. ಈ ದೇವಸ್ಥಾನ ಒಂದು 1200 ವರ್ಷಗಳಿದೆ, ಚೋಳರ ಕಾಲದಲ್ಲಿ ಆದಂಥದ್ದು. ಆಗಲೇ ಬೇಗೂರು ಅನ್ನೋ ಒಂದು ಗ್ರಾಮ ಇತ್ತು. ಅದರಿಂದ ಬೆಂಗಳೂರಿಗಿಂತ ಬೇಗೂರು ಹಳೇದು ಅನ್ನೋ ದಾಟಿಯಲ್ಲಿ ಅವ್ರು ಹೇಳ್ತಾ ಇದ್ದಂಥದ್ದು. ಇವೆಲ್ಲವೂ ಕೂಡ ಅನೇಕ ಶಿಲಾಶಾಸನದಲ್ಲಿರೋಂಥ ಒಂದು ವಿಷಯಗಳು. ಅದರಿಂದ ಈ ಸಿನಿಮಾನು ಕೂಡ ಆ ಹೆಸರಲ್ಲೇ ಬಂದಿರೋದ್ರಿಂದ ಖಂಡಿತ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಕಾಲೋನಿ ಅಂತ ಹೇಳಿದ್ರೆ ಕಷ್ಟಪಟ್ಟು ಜೀವನ ನಡೆಸೋವಂಥ ಜನ ಇರೋವಂಥ ಒಂದು ಕಾಲೋನಿ. ಎಲ್ಲ ಕಾಲೋನಿಗಳು ಇದೆ ಬೆಂಗಳೂರಲ್ಲಿ, ಆದರೆ ಕಷ್ಟಪಟ್ಟು ಜೀವನ ನಡೆಸೋಂಥ ಅನೇಕ ಕಾಲೋನಿಗಳು ಕೂಡ ಇದ್ದಾವೆ. ಅದರಲ್ಲಿ ಈ ಚಿತ್ರವನ್ನು ನಾನು ಪ್ರಾರಂಭ ಆದಾಗಿಂದ ನೋಡ್ತಾ ಇದ್ದೇನೆ. ಅದ್ಭುತವಾದಂಥ ಕಲಾವಿದರು ಇದರಲ್ಲಿ ನಟನೆ ಮಾಡಿದ್ದಾರೆ. ಖಂಡಿತ ಇದಕ್ಕೆ ಯಶಸ್ಸು ಸಿಗಲಿ ಅಂತ ಮತ್ತೆ ದೇವರಲ್ಲಿ, ಇವತ್ತು ಹನುಮಂತನ ಜಯಂತಿ ಆಗಿರೋದ್ರಿಂದ ದೇವರಲ್ಲೇ ಹನುಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ಈ ಒಂದು ವೇದಿಕೆಗೆ ಬಂದಿರುವಂಥ ಸಕ್ಸಸ್ಫುಲ್ ನಿರ್ದೇಶಕರಾಗಿರುವಂಥ ತರುಣ್ ಸರ್, ತಮಗೆ ಆತ್ಮೀಯವಾದ ಸ್ವಾಗತ. ಒಂದು ಸಣ್ಣ ಸಿನಿಮಾ ಗೆದ್ದರೆ ಇಂಡಸ್ಟ್ರಿಗೆ ಗೆಲುವು, ದೊಡ್ಡ ಸಿನಿಮಾದ ಗೆಲುವಲ್ಲ, ಒಂದು ಸಣ್ಣ ಸಿನಿಮಾ ಗೆದ್ದರೆ ಇಂಡಸ್ಟ್ರಿಗೆ ಗೆಲುವು ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೊಮ್ಮನಹಳ್ಳಿ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಬಂದಿದ್ದು. ಪಾಪ ಹುಷಾರಿರಲಿಲ್ಲ ಅವ್ರಿಗೆ. ಸತತ 2 ಅವರ್ ಅವರು ಇಲ್ಲಿ ವೆಯ್ಟ್ ಮಾಡಿ ನಮಗೋಸ್ಕರ ಅಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದು ಭಾಳ 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 ಖುಷಿ ಆಯಿತು. ಸತೀಶ್ ಅಣ್ಣ ಅವ್ರು ಬಂದಿದ್ದು, ಅವರ ಪ್ರೀತಿ ಯಾವಾಗೂ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತೆ. ಅವ್ರು ಬಂದಿದ್ದು ಕೂಡ ನಮಗೆ ಅಷ್ಟೇ ಖುಷಿ ಆಯಿತು. ಸಿನಿಮಾ ಬಗ್ಗೆ ನೇರವಾಗಿ ಬರೋದಾದರೆ, ಥ್ಯಾಂಕ್ಸ್, ಕಾರ್ಯಕ್ರಮ ಮುಗಿತು. ಸಿನಿಮಾ ಬಗ್ಗೆ ನೇರವಾಗಿ ಬರೋದಾದರೆ, ನಮ್ಮ ಚಿತ್ರದ ಒಂದು ನಾಯಕ ನಟ ನಮ್ಮ ರಾಜೀವ್ ಅನು ಅವರು ಕಾಲೋನಿಯಲ್ಲಿ ರಾಘವನಾಗಿ ಕಾಣಿಸ್ಕೊಳ್ತಾರೆ. ಬೇಗೂರು ಕಾಲೋನಿಯಲ್ಲಿ ರಾಘವನಾಗಿ ಬಹುಶಃ ಗೊತ್ತಿಲ್ಲ, ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಅದ್ರ ಮೇಲೆ ಏನಿದ್ರು ಭಗವಂತ ಮತ್ತು ಪ್ರೇಕ್ಷಕರ ಮೇಲೆ ನಾವು ಬಿಡಲೇಬೇಕು. ಭಾಳ ಅದ್ಭುತವಾಗಿರುವಂಥ ಆ ಒಂದು ಕ್ಯಾರೆಕ್ಟರ್ ನೋಡೋಕ್ಕೆ ಭಾಳ ಖುಷಿ ಆಯ್ತು ನನಗೆ. ಸ್ಕ್ರೀನ್ ಮೇಲೆ ಅದಕ್ಕೆ ನ್ಯಾಯ ಕೊಟ್ಟಿದ್ದಾರೆ ನಮ್ಮ ರಾಜೀವ್ ಅನು ಅವರು. ಅದೇ ರೀತಿ ಈ ಒಂದು ಚಿತ್ರಕ್ಕೆ ಮೂಲ ಬಿಂದು ಆಗಿದ್ದು ನಮಗೆ ಶ್ರೀನಿವಾಸ್ ಬಾಬು ಅವರು. ಈಗಾಗಲೇ ಮೇಡಮ್ ಹೇಳ್ತಿದ್ದಂಗೆ, ಇಬ್ಬರು ಸ್ನೇಹಿತರ ಒಂದಷ್ಟು ನಿಜವಾದ ಕತೆ ಭಾವನೆಗಳಿಗೆ ಒಳಗೆ ಹೋಗುವಂಥ ಚಿತ್ರ ಇದು. ಯಾಕಂದರೆ ಪ್ರತಿಯೊಬ್ಬರಿಗೂ ಸ್ನೇಹಿತರು ಇರ್ತಾರೆ. ಆ ಸ್ನೇಹಿತರಿಗಾಗುವಂಥ ಒಂದು ಪರ್ಸನಲ್ ಅನುಭವ ಈ ಸಿನಿಮಾದ ಪರದೆ ಮೇಲೆ ನಿಮಗೆ ಕಾಣಿಸುತ್ತೆ. ಈ ಒಂದು ಚಿತ್ರಕ್ಕೆ ನಂಬಿ, ಯಾಕಂದರೆ ಇವತ್ತಿನ ದಿನ ಒಬ್ಬ ನಿರ್ದೇಶಕನಿಂದ ನಿಂತ್ಕೊಳ್ಳೋಂಥ ನಿರ್ಮಾಪಕ ಸಿಗೋದು ಎಷ್ಟು ದೊಡ್ಡ ಕಷ್ಟ ಅಂತ ಬಹುಶಃ ನನ್ನ ಸಹಪಾಠಿಗಳಿಗೆ ಗೊತ್ತಿರುತ್ತೆ. ಬಾಬಣ್ಣ ಬಂದು ನಮ್ಮ ಜೊತೆ ನಿಂತ್ಕೊಂಡು ಬೆನ್ತಟ್ಟಿ ಇಲ್ಲಿವರೆಗೂ ಎಳ್ಕೊಂಬಂದು ಬಿಟ್ಟಿದ್ದಾರಲ್ವಾ, ಅದಕ್ಕೆ ನಾವು ನನ್ನ ಕೊನೆ ಊಟದ ಕ್ಷಣದವರೆಗೂ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಒಬ್ಬ ನಿರ್ಮಾಪಕ ಗೆಲ್ಬೇಕಿಲ್ಲಿ. ಯಾಕಂದರೆ ಆ ಒಬ್ಬ ಸಣ್ಣ ನಿರ್ಮಾಪಕ ಗೆದ್ರೆ ದೊಡ್ಡ ಸಿನಿಮಾ ಮಾಡ್ತಾರೆ. ನಮ್ಗೆ 10 ಜನ ನಿರ್ಮಾಪಕರು ಬೇಕಾಗಿಲ್ಲ, ಒಬ್ಬರನ್ನ ಉಳಿಸ್ಕೊಬಿಟ್ರೆ ನಮಗೆ ಅವರೇ 10 ಸಿನಿಮಾ ಮಾಡ್ತಾರೆ. ಸೊ ಆ ಒಂದು ನಂಬಿಕೆ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಅಂತ ನಂಬ್ತೀನಿ. ಹಾಗೆಯೇ ಎಲ್ಲ ಕಲಾವಿದರು ನಮ್ಮ ಬೇಗೂರು ಕಾಲೋನಿ ಚಿತ್ರದಲ್ಲಿ ಮಾಡಿರುವಂಥ 3 ಜನ ನಾಯಕ ಮಣಿಯರು, ಪಲ್ಲವಿ ಪರ್ವ, ಹಾಗೆ ನಮ್ಮ ಕೀರ್ತಿ ಭಂಡಾರಿ, ಸುನೀತಾ, ನಮ್ಮ ಯತಿರಾಜ ನಾಯ್ಡು ಅವರು. ಅಣ್ಣ ಬನ್ನಿ ಇಲ್ಲಿ, ಅಲ್ಲೇ ಕೂತಿದ್ರ. ನಮಗೆ ಯತಿ ಅಣ್ಣ ಒಂಥರ ಅವ್ರನ್ನ ನೋಡಿ ಆ ಕ್ಯಾರೆಕ್ಟರ್ನ ಬರೀಬೇಕು ಅಂತೇಳಿ ಡಿಸೈಡ್ ಮಾಡಿ ಬರೆದಂಥ ಪಾತ್ರ ಸೆಲ್ವಾ ಅಂತೇಳಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈ ನಮ್ಮ ಒಂದು ಕಾಲೋನಿ ಸಿನಿಮಾದಲ್ಲಿ. ಅದೇ ರೀತಿ ನಮ್ಮ ಗಣೇಶ್ ನಾಯಕ್ ಅವರು ಕೋದಂಡನ ಪಾತ್ರ. ಇದೊಂದು ಪಾತ್ರಧಾರಿಗಳೇ ತುಂಬಿರುವಂಥ ಒಂದು ಸಿನಿಮಾ. ಎಲ್ಲ ಥರದ ಜಾನರ್ಸು ನಿಮ್ಗೆ ಇದರಲ್ಲಿ ನೀವು ಹಿಡಿಬೋದು, ಎಲ್ಲ ಫ್ಲೇವರ್ಸು ನಿಮಗೆ ಸಿಗುತ್ತೆ. ಯಾವುದಾದ್ರು ಒಂದು ಚಿತ್ರಕ್ಕೆ ಹೋದಾಗ ಫುಲ್ ಮೀಲ್ಸ್ ಅನ್ನೋದು ಒಂದು ಸಿನಿಮಾದಲ್ಲಿ ಸಿಗಬೇಕು. ಯಾಕಂದರೆ ಆಫ್ಟರ್ ಕೋವಿಡ್ ಪ್ರತಿಯೊಬ್ಬ ಆಡಿಯನ್ ಕೂಡ ಒಬ್ಬ ನಿರ್ದೇಶಕನ ಮೈಂಡ್ಸೆಟ್ಟಲ್ಲೇ ನೋಡ್ತಾ ಇದ್ದಾನೆ. ಯಾಕಂದರೆ ವರ್ಲ್ಡ್ ವೈಡ್ ಸಿನಿಮಾ ಓಪನ್ ಆಯಿತು, ಅವ್ರು ನೋಡುವಂಥ ರೀತಿಗಳು ಬದಲಾಯಿತು. ಹಾಗಾಗಿ ನಮಗೆ
ಈಗ ಬರ್ತಾ ಇರೋಂಥ ನಿರ್ದೇಶಕರಿಗೆ ಅದು ಬಹಳ ದೊಡ್ಡ ಮಟ್ಟದ ಚಾಲೆಂಜ್. ಹಾಗಾಗಿ ಅದನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಭಾಳಷ್ಟು ತಯಾರಿಗಳು ಮಾಡಿ ನನ್ನ ತಮ್ಮ DOP ಹೊಯ್ಸಳ ಸಿನಿಮಾ ಮಾಡಿದ್ದ, ಹಾಗೆ ಜಮಾಲಿಗುಡ್ಡ ಮಾಡಿದ್ದ. ಅವನು ಕೂಡ ಅಷ್ಟೇ ರಾತ್ರಿ ಆಗಲೂ ದುಡ್ದಿದ್ದಾನೆ. ಮುನ್ರೆಡ್ಡಿ ಅನ್ನೋ ಒಂದು ಪಾತ್ರದ ಬ್ಯಾಚ್ ಇಲ್ಲಿದ್ದಾರೆ, ಸಹಪಾಠಿಗಳು ಅಂದರೆ ವಯಸ್ಸಾಗಿರೋರು. ಇದರಲ್ಲಿ ಇನ್ನೊಂದು ಶಾಕಿಂಗ್ ಇದೆ ಸಿನಿಮಾದಲ್ಲಿ. ತರುಣ್ ಸರ್ ಕಾಟೇರದಲ್ಲಿ ಒಂದು ಶಾಕಿಂಗ್ ಕೊಟ್ರಲ್ವಾ, ಆ ಥರ ಒಂದು ಶಾಕಿಂಗ್ ಇದೆ, ಅದು ಸಿನಿಮಾದಲ್ಲೇ ನೀವು ನೋಡಬೇಕು. ಆ ಸಹಪಾಠಿಗಳೇ ಅಲ್ಲಿ ಕೂತಿರೋದು. ಅವರೆಲ್ಲರೂ ಜೊತೆಲಿ ನಿಂತು ನಮ್ಗೆ ಸಹಾಯ ಮಾಡಿದ್ದಾರೆ. ಸರ್, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿ. ಸೀನಿಯರ್ಸ್, ನಿಮ್ಮ ಡೆಡಿಕೇಶನ್ಸು, ನಿಮ್ಮನ್ನು ನೋಡಿ ನಾವು ಸೆಟ್ಟಲ್ಲಿ ಭಾಳಷ್ಟು ವಿಚಾರಗಳನ್ನ ನಾವು ಕಲಿತಾ ಇದ್ವಿ. ಹಾಗೆ ಮಹೇಶ್ವರಿ ಅಕ್ಕ, ತಾವು ಕೂಡ ಅಷ್ಟೇ, ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಾ. ನಾನು ಕಂಡಂಥ ಕನಸನ್ನ ಎಲ್ಲವೂ ಸಹ ಬೇಗೂರು ಕಾಲೋನಿ ಕಟ್ಕೊಟ್ಟಿದೆ. ಅದಕ್ಕೆ ಸಾಥ್ ಕೊಡೋಕೆ ಬಂದಿರುವಂಥ ನಮ್ಮ ತರುಣ್ ಸರ್ಗೆ ಅನಂತ 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 ಧನ್ಯವಾದ ಹೇಳ್ತೀನಿ ಸರ್. ಸರ್, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ರಾಜೀವಣ್ಣ ಈ ಚಿತ್ರದ ನಾಯಕನಾಗಿ ಈ ಪರದೆ ಮೇಲೆ ಕಾಣಿಸ್ತಾ ಇರೋ ರೀತಿ ನೋಡಿದ್ರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರೋ ನಮ್ಮವನೇ ಒಬ್ಬ ಇದ್ದ, ನಮ್ಮ ಮನೆ ಹುಡುಗ ಅನ್ನೋ ರೀತಿ ಕಾಣಿಸುತ್ತೆ. ಅದು ಡೆಫಿನೆಟ್ ಆಗಿ ಆ ಪಾತ್ರಕ್ಕೆ ಅಷ್ಟು ತೂಕ ಇದೆ. ರಾಘವನಾಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಇನ್ನು ಸಿನಿಮಾ ಬರುತ್ತೆ. ಸಿನಿಮಾ ಮಾಡಿದ್ದಂಥ ವೇನ ನಾನು ಹೇಳಿದ್ದೀನಿ ಅಷ್ಟೇ. ಆ ಕೆಲಸ ಬಂದು ನಿಮ್ಮನ್ನ ಮಾತಾಡಿಸ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮ್ಯೂಸಿಕಲ್ ರಾಕ್ಷಸ ಅಂತ ನಾನು ಕರೆಯೋದು ಅಭಿನಂದನ್ ಕಶ್ಯಪ್ ಅವ್ರನ್ನ. ಥ್ಯಾಂಕ್ ಯು ಸರ್. ತಾವು ಕೂಡ ಭಾಳ ಸಪೋರ್ಟ್ ಮಾಡಿದ್ದೀರಾ ಸರ್, ಯಾವತ್ತೂ ನಾನು ಮರೆಯಲ್ಲ ಅದನ್ನು. ಇಡೀ ತಂಡಕ್ಕೆ ನನಗೋಸ್ಕರ ಬಂದು ಮಾಡಿದ್ದ ಪ್ರತಿ ಒಬ್ರಿಗೂ ನಾನು ಇಲ್ಲಿಂದನೇ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಕಾಲೋನಿ ಅಂದಿದ ತಕ್ಷಣ ದಯವಿಟ್ಟು ಕ್ಷಮೆ ಇರಲಿ, ಯಾವುದೋ ಒಂದು ವರ್ಗಕ್ಕೆ ಅಥವಾ ಒಂದು ಜಾನರ್ ಸಿನಿಮಾ ಅಂತ ನಾವು ಮೆಂಟಲಿ ಫಿಕ್ಸ್ ಆಗ್ತಿದ್ದೀವಿ. ಅದೊಂದು ಬದಲಾವಣೆಯನ್ನು, ಅದೊಂದು ಸಣ್ಣ ಕ್ಲಾರಿಟಿ ಕೊಟ್ಬಿಡ್ತೀನಿ. ಕಾಟೇರ ಅಂತ ಸಿನಿಮಾ ನೋಡಿದ ತಕ್ಷಣ ನೀವು ಒಂದು ವರ್ಗಕ್ಕೆ ಸೇರಿಸಲ್ಲ, ಆ ಸಿನಿಮಾದಲ್ಲಿರುವಂಥ ವಿಷಯ ತಗೊಳ್ತೀವಿ ನಾವು. ಸೊ ಅದೇ ರೀತಿ ಮಕ್ಕಳಿಗೆ ಇವತ್ತು ಬೇಕಾಗಿರೋದು ಕೈಯಲ್ಲಿ ಮೊಬೈಲ್ ಅಲ್ಲ, ಆಡೋದಕ್ಕೆ ಗ್ರೌಂಡು. ಅವ್ರ ಆರೋಗ್ಯ, ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಅವ್ರು ಆರೋಗ್ಯವಾಗಿ ಇರಬೇಕು. ಮೊದಲು ಅವ್ರು ಆರೋಗ್ಯವಾಗಿ ಇರಬೇಕು ಅಂತಂದರೆ ಫಸ್ಟ್ ಅವ್ರಿಗೊಂದು ಆಡೋಕ್ಕೆ ಜಾಗ ಬೇಕು. ಸೊ ಆ ಒಂದು ಜಾಗಕ್ಕೋಸ್ಕರ ನಡೆಯೋ ಹೋರಾಟನೇ ಈ ಕಾಲೋನಿ, ಬೇಗೂರು ಕಾಲೋನಿ. ಸೊ ಹಾಗಾಗಿ ಇದು ಯಾವುದೋ ಒಂದು ಬೇರೆ ವರ್ಗಕ್ಕೆ ಅಂತ ಸೀಮಿತ ಮಾಡಬೇಡಿ. ಕಾಲೋನಿ ಅಂದ್ರೇ ಸೊಸೈಟಿ, ಪ್ರತಿ ಒಬ್ಬರೂ ಜೀವನ ಮಾಡ್ತಿದ್ದಾರೆ ಅಲ್ಲಿ. ಸಮಾಜದಲ್ಲಿ ನಮಗೆಲ್ಲರೂ ಸ್ನೇಹಿತರಿದ್ದಾರೆ. ಸೊ ಹಾಗಾಗಿ ಬೇಗೂರು ಕಾಲೋನಿ ಅನ್ನೋದು ಒಂದು ಸಮಾಜ. ಆ ಸಮಾಜಕ್ಕೆ ನಾವು ಚೊಕ್ಕದಾಗಿ ಒಂದು ಹೆಸರಿಟ್ಟಿದ್ದೀವಿ ಅಷ್ಟೇ. ಇದ್ರಲ್ಲಿ ನಡೆಯೋ ಹೋರಾಟ ಮಕ್ಕಳಿಗೆ ಗ್ರೌಂಡ್ ಸಿಗಬೇಕು ಅಂತ. ಮತ್ತೊಮ್ಮೆ ಬೇಗೂರು ಕಾಲೋನಿ ಟೀಸರ್ ಲಾಂಚ್ ಇವೆಂಟ್ಗೆ ಆಗಮಿಸಿ